ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ ನಾವು ಇವತ್ತು 47ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 47. ಇಚ್ಛಾ ದ್ವೇಷ ವಿಹೀನೇನ ಸರ್ವತ್ರ ಸಮಚೇತಸ ಭಗವದ್ ಭಕ್ತಿಯುಕ್ತೇನ ಪ್ರಾಪ್ತಾ ಭಾಗವತಿ ಗತಿಹಿ. ಅನುವಾದ: ಕರ್ದಮ ಮುನಿಯು ಎಲ್ಲ ರಾಗ ದ್ವೇಷಗಳಿಂದ ಮುಕ್ತನಾಗಿ ನಿಷ್ಕಲ್ಮಶ ಭಕ್ತಿ ಸೇವೆಯನ್ನು ಸಲ್ಲಿಸುವ ಮೂಲಕ ಸರ್ವ ಸಮಾನನಾಗಿ ಕೊನೆಗೆ ಭಗವದ್ಧಾಮಕ್ಕೆ ಮರಳುವ ಪಥವನ್ನು ಪಡೆದುಕೊಂಡನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ಭಗವಂತ ಪ್ರತಿಯೊಬ್ಬನ ಹೃದಯದಲ್ಲೂ ನೆಲೆಸಿದ್ದಾನೆ. ಮತ್ತೆ ಭಗವಂತ ಪ್ರತಿಯೊಬ್ಬನಿಗೂ ಪರಮಾತ್ಮನಾಗಿರೋದ್ರಿಂದ ಪ್ರತಿಯೊಬ್ಬನೂ ಕೂಡ ಅವನಲ್ಲೇ ಇದ್ದಾನೆ ಅನ್ನೋದು ಕರ್ದಮ ಮುನಿಗಳು ನೋಡೋದಕ್ಕೆ ಶುರು ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಕರ್ದಮ ಮುನಿಗಳು ಎಲ್ಲ ರೀತಿಯ ರಾಗ ದ್ವೇಷಗಳಿಂದ ಮುಕ್ತರಾಗಿ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ಭಗವಂತನಿಗೆ ಸೇವೆ ಮಾಡ್ತಾ ಮಾಡ್ತಾ ಸರ್ವ ಸಮಾನನಾಗಿ, ಅಂದ್ರೆ ಎಲ್ಲರನ್ನೂ ಕೂಡ ಸಮಾನ ರೀತಿಯಲ್ಲಿ ನೋಡುವಂತ ಒಂದು ಸ್ಥಿತಿಗೆ ಬಂದು ಕೊನೆಗೆ ಭಗವದ್ಧಾಮಕ್ಕೆ ಹೋಗುವಂತ ಪಥವನ್ನ ಪಡ್ಕೊಳ್ತಾರೆ. ಈ ರೀತಿ ಅವರು ಸಾಧನೆ ಮಾಡಿ ತಮ್ಮನ್ನ ತಾವು ಆ ಒಂದು ಮಟ್ಟಕ್ಕೆ ಏರಿಸ್ಕೊಳ್ತಾರೆ. ಭಗವದ್ಧಾಮಕ್ಕೆ ಹೋಗೋ ಒಂದು ಮಟ್ಟಕ್ಕೆ ಅವರು ಬರ್ತಾರೆ. ಇನ್ನು ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ಗೀತೆಯಲ್ಲಿ ಹೇಳಿರುವ ಪ್ರಕಾರ ವ್ಯಕ್ತಿಯು ಭಕ್ತಿ ಸೇವೆಯಿಂದ ಮಾತ್ರ ಪರಮ ಪ್ರಭುವಿನ ದಿವ್ಯ ಸ್ವಭಾವವನ್ನ ತಿಳಿದುಕೊಳ್ಳಬಹುದು ಮತ್ತು ಅವನನ್ನು ಅವನ ದಿವ್ಯ ಸ್ಥಿತಿಯಲ್ಲಿ ಪರಿಪೂರ್ಣವಾಗಿ ತಿಳಿದುಕೊಂಡ ಮೇಲೆ ಭಗವಂತನ ಧಾಮವನ್ನು ಪ್ರವೇಶಿಸಬಹುದು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಭಗವದ್ಗೀತೆನಲ್ಲಿ ಈ ವಿಷಯದ ಬಗ್ಗೆ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಭಗವಂತನನ್ನ ಭಕ್ತಿಯಿಂದ ಪ್ರೀತಿಯಿಂದ ಸೇವೆ ಮಾಡ್ತಾನಲ್ಲ, ಆಗ ಮಾತ್ರ ಭಗವಂತನ ದಿವ್ಯ ಸ್ವಭಾವವನ್ನ ತಿಳ್ಕೊಬಹುದು. ಈಗ ಭಗವಂತ ಹೇಗೆ ಏನು ಅಂತ ಅವನನ್ನ ಪ್ರೀತಿಸ್ದಾಗ್ಲೇ ನಮಗೆ ಗೊತ್ತಾಗೋದು. ಈಗ ಸಾಮಾನ್ಯವಾಗಿಯೇ ನಾವು ಮನುಷ್ಯರಲ್ಲಿ ಒಂದು ವ್ಯಕ್ತಿಯನ್ನ ಪ್ರೀತಿಸಿದಾಗ ಮೊದಲು ಪ್ರೀತಿಸೋಕ್ ಅವನ ಬಗ್ಗೆ ನಂಗೆ ಏನೂ ಗೊತ್ತಿರೋದಿಲ್ಲ. ಆದ್ರೆ ಯಾವಾಗ ಅವನನ್ನ ಪ್ರೀತಿಸ್ತಾ ಹೋಗ್ತೀವೋ ಅವನ ಬಗ್ಗೆ ತಿಳ್ಕೊಳ್ಳುವಂತ ಆಸಕ್ತಿ ಹೆಚ್ಚಾಗತ್ತೆ. ಅವನು ಯಾರು, ಏನ್ ಇಷ್ಟ ಅವನಿಗೆ, ಏನ್ ಇಷ್ಟ ಇಲ್ಲ, ಮತ್ತೆ ಅವನ ಒಂದು ನಡವಳಿಕೆ ಏನು, ಅವನ ಸ್ವಭಾವ ಏನು, ಎಲ್ಲ ನಮಗೆ ಒಂದು ಸ್ವಲ್ಪ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಆ ವ್ಯಕ್ತಿ ಏನು ಅಂತ ಕಂಪ್ಲೀಟ್ ಆಗಿ ನಮ್ಗೆ ಅರ್ಥ ಆಗುತ್ತಲ್ಲ. ಅದೇ ರೀತಿ ಭಗವಂತನನ್ನು ಕೂಡ ನಾವು ಭಕ್ತಿಯಿಂದ ನಿಷ್ಕಲ್ಮಶವಾಗಿ ಅವನನ್ನ ಪ್ರೀತಿಸ್ತಾ ಹೋದಾಗ ಅವನು ಏನು ಅಂತ ನಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಕಡೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಅವನ ಸ್ವಭಾವ ಏನು ಅನ್ನೋದು ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ. ಭಕ್ತಿಯಿಂದ ಮಾತ್ರ, ಭಕ್ತಿ ಅಂದ್ರೆ ಏನು, ಪ್ರೀತಿ ಅಂತ ಅರ್ಥ. ಭಗವಂತನನ್ನ ಪ್ರೀತಿಯಿಂದ ಸೇವೆ ಮಾಡುವಂಥದ್ದು. ಆಗ ಮಾತ್ರ ಅವನ ಸ್ವಭಾವವನ್ನ ತಿಳ್ಕೊಳ್ಳೋದಕ್ಕಾಗೋದು. ಅವನನ್ನ ಅವನ ದಿವ್ಯ ಸ್ಥಿತಿಯಲ್ಲಿ ತಿಳ್ಕೊಂಡಾದ್ಮೇಲೆ ನಾವು ಅವನ ಭಗವದ್ಧಾಮಕ್ಕೆ ಪ್ರವೇಶ ಮಾಡ್ಬೋದು. ಈಗ ನೋಡಿ, ಭಗವಂತನ ಧಾಮಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ನಮಗಿರುವಂತ ಒಂದು ಅರ್ಹತೆ ಏನು ಅಂತಂದ್ರೆ ಭಗವಂತನ ಸ್ವಭಾವ ಏನು ಅಂತ ತಿಳ್ಕೋಬೇಕು. ಅವನು ಹೇಗೆ ಏನು ಅನ್ನೋದನ್ನ ತಿಳ್ಕೋಬೇಕು. ಅವನನ್ನ ತಿಳ್ಕೊಂಡ್ವಿ, ಅವನನ್ನ ಸ್ವರೂಪತಃ ತಿಳ್ಕೊಂಡ್ವಿ ಅಂತಂದ್ರೆ ನಾವು ಭಗವದ್ಧಾಮಕ್ಕೆ ಪ್ರವೇಶ ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇರೋದು. ಭಗವಂತನ ಸಾಮ್ರಾಜ್ಯವನ್ನು ಪ್ರವೇಶಿಸುವ ಪ್ರಕ್ರಿಯೆಯು ತ್ರಿಪಾದ ಭೂತಿಗತಿ ಅಥವಾ ಭಗವದ್ಧಾಮಕ್ಕೆ ಹಿಂದೆರಳುವ ದಾರಿಯಾಗಿರುತ್ತದೆ. ಇದರಿಂದ ವ್ಯಕ್ತಿಯು ಬದುಕಿನ ಕೊನೆಯ ಗುರಿಯನ್ನು ಮುಟ್ಟಬಹುದು. ಕರ್ದಮ ಮುನಿಯು ತನ್ನ ಪರಿಶುದ್ಧವಾದ ಭಕ್ತಿ ಜ್ಞಾನದಿಂದ ಮತ್ತು ಸೇವೆಯಿಂದ ಭಾಗವತಿ ಗತಿಹಿ ಎಂದು ಪ್ರಖ್ಯಾತವಾದ ಈ ಕೊನೆಯ ಗುರಿಯನ್ನು ಪಡೆದುಕೊಂಡನು. ಅಂದ್ರೆ ಇಲ್ಲಿ ಭಗವಂತನ ಸಾಮ್ರಾಜ್ಯವನ್ನ ಪ್ರವೇಶ ಮಾಡುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನ ತ್ರಿಪಾದ ಭೂತಿಗತಿ ಅಥವಾ ಭಗವದ್ಧಾಮಕ್ಕೆ ಹಿಂದಿರುಗುವಂತ ದಾರಿ ಅಂತ ಹೇಳಿದ್ದಾರೆ. ಇದರಿಂದ ಏನಾಗುತ್ತೆ, ಒಬ್ಬ ವ್ಯಕ್ತಿ ಬದುಕಿನ ಕೊನೆ ಗುರಿ ಏನಿರುತ್ತೋ ಅದನ್ನ ಮುಟ್ಟಬಹುದು. ಕರ್ದಮ ಮುನಿಗಳು ತಮ್ಮ ಪರಿಶುದ್ಧವಾದ ಭಕ್ತಿ ಜ್ಞಾನದಿಂದ ಮತ್ತೆ ಸೇವೆಯಿಂದ ಭಾಗವತಿ ಗತಿಹಿ ಅಂತ ಪ್ರಖ್ಯಾತವಾಗಿರುವಂತ ಕೊನೆ ಗುರಿಯನ್ನ ಮುಟ್ತಾರೆ. ಅಂದ್ರೆ ಭಗವಂತನನ್ನ ಪಡ್ಕೊಳ್ಳೋದು ಭಾಗವತಿ ಗತಿ ಅಂತ ಕರೆಯೋದು. ಹೇಗೆ ಪಡ್ಕೊಂಡ್ರವರು? ಪರಿಶುದ್ಧವಾದ ಭಕ್ತಿ ಜ್ಞಾನದಿಂದ ಮತ್ತೆ ಸೇವೆಯಿಂದ ಅದನ್ನ ಪಡ್ಕೊಂಡ್ರು. ಈಗ ನಾವು ಆ ಒಂದು ಹಂತಕ್ಕೆ ತಲುಪಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಪರಿಶುದ್ಧವಾದ ಭಕ್ತಿ ಇರಬೇಕು, ಜ್ಞಾನ ಇರಬೇಕು, ತಿಳುವಳಿಕೆ ಇರಬೇಕು, ಮತ್ತೆ ಸೇವೆ ಮಾಡಬೇಕು. ಈಗ ನನಗೆ ಪ್ರೀತಿ ಇದೆ ಭಗವಂತನಲ್ಲಿ,
ಅವನ ಬಗ್ಗೆ ತಿಳುವಳಿಕೆ ಇದೆ ಅಂದಾಗ ನಾನು ಅವನನ್ನ ಸೇವೆ ಮಾಡ್ತೀನಿ ತಾನೆ. ಈ 3 ಮಾಡಿದಾಗ ಭಗವಂತನಿಗೆ ನಮ್ಮ ಮೇಲೆ ತುಂಬಾ ಪ್ರೀತಿ ಬರುತ್ತೆ. ಆ ಒಂದು ಮಟ್ಟಕ್ಕೆ ತಲುಪಿದಾಗ ಸಾಮಾನ್ಯವಾಗಿ ಭಗವಂತ ನಮ್ಮನ್ನ ಅವನ ಕಡೆಗೆ ಕರ್ಕೊಳ್ತಾನೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ಕರ್ದಮ ಮುನಿಗಳ ವೈರಾಗ್ಯ ಅನ್ನುವಂತ 24ನೇ ಅಧ್ಯಾಯ ಮುಗಿಯುತ್ತೆ. ಹರೇ ಕೃಷ್ಣ.